ಹಾಯ್ ಫ್ರೆಂಡ್ಸ್, ಧನುಷ್ ಅವರು ಹಾಗೆ ಅರುಣ್ ಮಾತೇಶ್ ಅವರು ಡೈರೆಕ್ಟ್ ಮಾಡಿರೋ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ನೋಡಿದೆ. ಸಿನಿಮಾ ನನ್ಗೆ ಹೇಗ ಅನಿಸ್ತಂದ್ರೆ ಓಕೆ, ಒನ್ ಟೈಮ್ ನೋಡ್ಬೋದು. ಫಸ್ಟ್ ಹಾಫ್ ಸ್ವಲ್ಪ ಪೇಷನ್ಸ್ ಇರ್ಬೇಕು. ಫಸ್ಟ್ ಹಾಫ್ ಸ್ವಲ್ಪ ತುಂಬಾ ಸ್ಲೋ ಆಗಿರ್ತೈತೆ. ಆಮೇಲೆ ಇಂಟರ್ವೆಲ್ ಆಮೇಲೆ ಸೆಕೆಂಡ್ ಹಾಫ್ ಇದ್ದ ಸಿನಿಮಾ ಪಿಕಪ್ ಆಗುತ್ತೆ. ಸೆಕೆಂಡ್ ಹಾಫ್ ಸ್ವಲ್ಪ ಬ್ಯಾಂಗ್ ಅಂದ್ರೆ ಸ್ವಲ್ಪ ಆಕ್ಷನ್ ಸೀನ್ಸ್ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ಟೋರಿ ಕೂಡ ಸೆಕೆಂಡ್ ಹಾಫ್ ಚೆನ್ನಾಗಿ ಹೇಳಿದ್ದಾರೆ. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ತುಂಬಾ ಬೆಟರ್ ಅನ್ಬೋದು. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣ ಅವ್ರು ಬರೋ ಎಂಟ್ರಿ ಸೀನ್ಸ್ ಏನಿದೆ ಅದು ಗೂಸ್ ಬನ್ಸ್ ಬರೋ ಸೀನ್ಸ್ ಅಂತ ಹೇಳ್ಬೋದು. ನಮ್ಮ ಚಾನಲ್ ಯಾರು ಹೊಸದಾಗಿ ಬಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ಇನ್ನು ಈ ಸಿನಿಮಾ ಸ್ಟೋರಿ ಏನಂದ್ರೆ, ಈ ಸಿನಿಮಾ ಆಕ್ಚುಲಿ ಪ್ರೀ ಇಂಡಿಪೆಂಡೆನ್ಸ್ ಮುಂಚೆನೆ ನಡೀತಿರುತ್ತೆ. ಸ್ಟೋರಿ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ಬ್ರಿಟಿಷ್ ಅವ್ರು ನಮ್ಮ ದೇಶದಲ್ಲಿ ಬಂದು ನಮ್ಮ ದೇವಸ್ಥಾನದಾಗಿರೋ ಗುಡಿಗಳ ಸಂಪಾದನೆ ದೋಚ್ಕೊಂಡು ಹೋಗೋದು, ನಮ್ಮ ಜನಗಳು ಹಿಂಸೆ ಕೊಡೋದು, ಇದೆಲ್ಲ ನಡೀತಿರ್ತೈತೆ. ಅವಾಗ ನಮ್ಮ ಕ್ಯಾಪ್ಟನ್ ಅಂದ್ರೆ ಧನುಷ್ ಅವರು ಮಿಲಿಟರಿಗೆ ಜಾಯ್ನ್ ಆಗ್ತಾರೆ. ಬ್ರಿಟಿಷ್ ಕೆಳಗಡೆ ಅವ್ರ ಕೆಳಗಡೆ ಮಿಲಿಟರಿಗೆ. ಬಟ್ ಅವ್ನ ಜಾಯ್ನ್ ಆದ್ಮೇಲೆ ಅವ್ನು ಏನಾಗುತ್ತೆ ಅಂದ್ರೆ, ಅವರೇ ಟ್ರೈನಿಂಗ್ ಕೊಟ್ಟು ನಮ್ಮ ದೇಶದ ನಾವೇ ಸಾಯಿಸ್ಬೇಕಾಗುತ್ತೆ ಅಂತ ಅವ್ನು ಮಿಲಿಟರಿ ಇದ್ದ ಒಬ್ಬ ಪೊಲೀಸ್ ಆಫೀಸ್ ಒಬ್ಬ ಬ್ರಿಟಿಷ್ ಅವ್ರನ್ನ ಸಾಯಿಸಿ ಓಡ್ ಬರ್ತಾನೆ. ಅವ್ನು ಬಂದ್ ಬೇರೆ ಗ್ಯಾಂಗಿಗೆ ಸೇರ್ಕೊಳ್ತಾನೆ. ತಿರ್ಗಿ ಬ್ರಿಟಿಷ್ ಅವ್ರಿಗೆ ಆ ಊರಲ್ಲಿರೋ ಧನುಷ್ ಅವ್ರ ಊರಲ್ಲಿರೋ ಒಂದು ಗುಡಿಯಲ್ಲಿ ಇರೋದು ಒಂದು ವಿಗ್ರಹದ ಮೇಲೆ ಕಣ್ ಬೀಳುತ್ತೆ. ಆ ವಿಗ್ರಹವನ್ನು ತಗೊಂಡೋಗ್ತಾರೆ. ತಿರ್ಗಾ ಆ ವಿಗ್ರಹ ಕಾಪಾಡ್ಕೊ ಬರ್ತಿರೋ ರಾಜ್ಗಳು ಏನ್ ಮಾಡ್ತಾರೆ ಅಂದ್ರೆ, ಧನುಷ್ಗೆ ಒಂದು ಹೇಳ್ತಾರೆ, ನೀನ್ ನನ್ಗೆ ವಿಗ್ರಹ ವಾಪಸ್ ತಂದು ಕೊಟ್ರೆ ನಿಮ್ಮನ್ನ ನಾವು ಗುಡಿ ಒಳಗಡೆ ಬಿಟ್ಕೊಳ್ತೀವಿ. ಅಂದ್ರೆ ಗುಡಿ ಒಳಗಡೆ ಒಂದು 600 ವರ್ಷದಟ್ಟಿ ಆ ಊರ್ ಜನಗಳು ಬಿಟ್ಕೊಳ್ಳೋದಿಲ್ಲ. ಆ ಗುಡಿ ಒಳಗಡೆ ದೇವ್ರ ನೋಡಕ್ಕೆ ಬಿಡಂಗಿಲ್ಲ. ಅಷ್ಟೇ ಅಲ್ಲ, ಧನುಷ್ ಅವ್ರ ತಾಯಿಗ್ ಕೂಡ ಆ ವಿಗ್ರಹ ನೋಡ್ಬೇಕು, ಆ ದೇವ್ರ ಒಳಗಡೆ ಹೋಗ್ಬೇಕು ನಮ್ಮ ಊರರೆಲ್ಲ ಅಂತ ಒಂದು ಆಸೆನ ನೆರವೇರ್ಸಕ್ಕೋಸ್ಕರ ಧನುಷ್ ರಾಜರವ್ರು ಹೇಳ್ತಾರ, ನಾನು ಬ್ರಿಟಿಷ್ ಅವ್ರ ಹತ್ರ ಆ ವಿಗ್ರಹ ತಂದು ಕೊಡ್ತೀನಿ ಅಂತ ಒಪ್ಪತ್ಕೊಂಡ್ಮೇಲೆ ಅವ್ರ ರಾಜರವರು ಮೋಸ ಮಾಡ್ತಾರೆ ಧನುಷ್ಗೆ. ಆ ವಿಗ್ರಹ ತಕೊಂಡ್ಬಿಟ್ಟು ಧನುಷ್ನ ಸಾಯಿಸ್ಬಿಡ್ರಿ ಅಂತ. ಆ ವಿಷಯ ಧನುಷ್ ಗೊತ್ತಾಗ್ತದೆ. ಧನುಷ್ ಯಾವ ತರ ಆ ರಾಜ್ಗಳವ್ರನ್ನ ಎದ್ಕೊಂಡ, ಗುಡಿ ಒಳಗಡೆ ಅವ್ರ ಜನಗಳು ಯಾವ ತರ ತಗೊಂಡು ಹೋದ, ಬ್ರಿಟಿಷ್ ಅವ್ರನ್ನ ಯಾವ ತರ ಫೈಟ್ ಮಾಡ್ದ ಅನ್ನೋದೇ ಸಿನಿಮಾ ಸ್ಟೋರಿ. ಸಿನಿಮಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಲೆಂತಿ ಆಗಿರುತ್ತೆ. ಫಸ್ಟ್ ಸ್ವಲ್ಪ ಪೇಷನ್ಸ್ ಇರ್ಬೇಕು. ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಅದಕ್ಕೂ ಸ್ವಲ್ಪ ಪೇಷನ್ಸ್ ಇದ್ದ ನೋಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ನನಗೆ ಸಿನಿಮಾದಲ್ಲಿ ಮೇನ್ ವರ್ಕೌಟ್ ಆಗಿದ್ದು ಏನಂದ್ರೆ, ಧನುಷ್ ಅವ್ರ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಸೂಪರ್ ಆಗಿದೆ. ಅವ್ರ ಆಕ್ಷನ್ ಸೀಕ್ವೆನ್ಸ್ కానీ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅವ್ರ ಕೆರಿಯರ್ ಅಂತ ಅನ್ಬೋದು. ಇನ್ನು ಸೆಕೆಂಡ್, ಜಿ ವಿ ಪ್ರಕಾಶ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಬರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಲಿ, ಆ ಸೌಂಡ್ ಡಿಸೈನಿಂಗ್ ಆಗ್ಲಿ, ಆ ಹಾಡುಗಳಾಗ್ಲಿ, ಆ ಫೈಟ್ ಸೀಕ್ವೆನ್ಸ್ ಬರೋ ಸಾಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಒಂಥರ ವೆಸ್ಟರ್ನ್ ಮ್ಯೂಸಿಕ್ ತರ ಇದ್ದಂಗಿದೆ. ಕೌಬಾಯ್ ಸಿನಿಮಾದ ಬರೋ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಇನ್ನು ಸಿನಿಮಾದ ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿದೆ. ಆ ಸಿನಿಮಾಟೋಗ್ರಫಿ ಗಾನೆ, ಆಕ್ಷನ್ ಸೀಕ್ವೆನ್ಸ್ ಗಾನೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಇನ್ನು ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವ್ರು ಆಕ್ಟ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಸೆಕೆಂಡ್ ಹಾಫ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಫಸ್ಟ್ ಹಾಫ್ ಗಿಂತ. ಇನ್ನು ಸಂದೀಪ್ ಕಿಶನ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರದ್ದು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಲಾಸ್ಟ್ ಬರ್ತದೆ. ಇನ್ನು ಪ್ರಿಯಾ ಮೋಹನ್ ಅವ್ರ ಕ್ಯಾರೆಕ್ಟರ್ ಕೂಡ ಓಕೆ ಅವ್ರದ್ದು ಅಷ್ಟೊಂದು ಸ್ಕೋಪ್ ಇಲ್ಲ ಆಗ್ಲಿ, ಚೆನ್ನಾಗಿದೆ. ಇದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಮೇನ್ ವಿಲನ್ಸ್ ಅವ್ರು ಕೂಡ ಓಕೆ. ಅವ್ರದ್ದು ವಿಲನ್ ಸಾಯಿಸೋದು ಕೂಡ ಲಾಸ್ಟ್ ಒಂದ್ ಸ್ವಲ್ಪ ರೊಟೀನ್ ಆದಂಗೆ ಆಗೋಗ್ಬಿಡುತ್ತೆ ಸಿನಿಮಾದಲ್ಲಿ. ಸಿನಿಮಾದ ಮೈನಸ್ ಏನಂದ್ರೆ, ರೈಟಿಂಗ್ ಸ್ವಲ್ಪ ಬೆಟರ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ಕೂಡ ಸ್ವಲ್ಪ ಬೆಟರ್ ಆಗಿರ್ಬೋದು. ಯಾಕಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಡಲ್ ಆಗಿ ನಿಧಾನಕ್ಕೆ ತಗೊಂಡು ಹೋಗಿದ್ದಾರೆ. ಸ್ವಲ್ಪ ಎಂಗೇಜಿಂಗ್ ಆಗಲಿ, ಗೂಸ್ ಬನ್ಸ್ ಬರೋ ಸೀನ್ಸ್ ಆದ್ರೆ ಅಷ್ಟೊಂದು ಇರಲ್ಲ ಫಸ್ಟ್ ಹಾಫ್ ಅಲ್ಲಿ. ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಫಸ್ಟ್ ಹಾಫ್ ಅಂದ್ರೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿರುತ್ತೆ. ನಾನೇನ್ ಹೇಳ್ತೀನಿ ಅಂದ್ರೆ, ಸಂಕ್ರಾಂತಿ ಟೈಮ್ ಇದ್ರೆ ಹೋಗಿ ಫಸ್ಟ್ ಹನುಮಾನ್ ನೋಡ್ರಿ. ಇಲ್ಲಂದ್ರೆ ಆಮೇಲೆ ಸೆಕೆಂಡ್ ಚಾಯ್ಸ್ ಮೇ ಬಿ ಇದಾಗ್ಬೋದು. ಸ್ವಲ್ಪ ಲೆಂತ್ ಇರುತ್ತೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾನ ಅಂದ್ರೆ, ಆಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಜಾಸ್ತಿ ಇದೆ, ವೈಲೆನ್ಸ್ ಇದೆ, ನೋಡ್ಬೋದು ಫ್ಯಾಮಿಲಿ ಜೊತೆ. ಅಷ್ಟೊಂದೇನು ವಲ್ಗರ ಇಲ್ಲ ಆಗ್ಲಿ, ಸ್ವಲ್ಪ ಪೇಷನ್ಸ್ ಇರ್ಬೇಕು. ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ, ಮ್ಯೂಸಿಕ್ ಚೆನ್ನಾಗಿರುತ್ತೆ. ಇದು ಗೈಸ್ ಈ ಕ್ಯಾಪ್ಟನ್ ಮಿಲ್ಲರ್ ರಿವ್ಯೂ. ನಿಮ್ಗೆ ಒಂದ್ ವೇಳೆ ಟೈಮ್ ಇದ್ರೆ ಹೋಗಿ ನೋಡಿ. ಅಷ್ಟೊಂದೇನು ಸಿನಿಮಾ ವರಸ್ಟ್ ಆಗಿಲ್ಲ, ಸ್ವಲ್ಪ ಚೆನ್ನಾಗೇ ಇದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ನೀವು ಸ್ವಲ್ಪ ಏನೋ ನಿಮ್ಮ ಹತ್ರದ ಕನ್ನಡದಲ್ಲಿ ಇದ್ರೆ ಕನ್ನಡದಲ್ಲಿ ಹೋಗಿ ನೋಡಿ ಸಿನಿಮಾನ. ಇಲ್ಲ ತಮಿಳಲ್ಲಿ ನೋಡ್ರೆ ಸ್ವಲ್ಪ ಅರ್ಥ ಆಗಲ್ಲ. ನನ್ಗೂ ಕೂಡ ಸ್ವಲ್ಪ ಅರ್ಥ ಆಗಲ್ಲ ಡೈಲಾಗ್ಸ್. ನಾನು ಈ ಸಿನಿಮಾ ಕೊಡೋ ರೇಟಿಂಗ್ ಏನಂದ್ರೆ 2.25 ಕೊಡ್ತೀನಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೇಳಿದೆ ಟ್ರೈಲರ್ ನೋಡಿ, ಬಟ್ ಆ ಎಕ್ಸ್ಪೆಕ್ಟೇಷನ್ ಅಷ್ಟಾಗಿ ರೀಚ್ ಆಗಿಲ್ಲ. ಇದು ಕ್ಯಾಪ್ಟನ್ ಮಿಲ್ಲರ್ ರಿವ್ಯೂ. ನಿಮ್ಗೆ ಒಂದ್ ವೇಳೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರು ಹೊಸಬಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.